ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿದ ಪ್ರತಿಮೆ ಬಹುತೇಕ ಆಯ್ಕೆ ಅನ್ನಲಾಗ್ತಾ ಇದೆ. ಅಧಿಕೃತ ಘೋಷಣೆಯನ್ನ ಟ್ರಸ್ಟ್ ಮಾಡಬೇಕಿದೆ. ಹೀಗಿರುವಾಗ ಅರುಣ್ ಕುಟುಂಬದಲ್ಲಿ ಸಂತಸ ಅನ್ನುವಂಥದ್ದು ಮನೆ ಮಾಡಿದೆ. ಪಬ್ಲಿಕ್ ಟಿವಿ ಜೊತೆ ಅರುಣ್ ಅವರ ಪತ್ನಿ ಖುಷಿಯನ್ನ ಹಂಚಿಕೊಂಡಿದ್ದಾರೆ. ಜೊತೆಗೆ ಅವರ ತಾಯಿ ಕೂಡ ಆನಂದ ಭಾಷ್ಪವನ್ನ ಸುರಿಸಿದ್ದಾರೆ. ಬರೀ ಆ ಕುಟುಂಬಕ್ಕೆ ಮಾತ್ರ ಹೆಮ್ಮೆಯನ್ನ ತರ್ತಾ ಇಲ್ಲ, ಇಡೀ ರಾಜ್ಯಕ್ಕೂ ಕೂಡ ಇದು ಹೆಮ್ಮೆಯನ್ನ ತಂದಿದೆ. ಈ ದೇಶವೇ ಅಯೋಧ್ಯೆಯ ಶ್ರೀರಾಮನ ದರ್ಶನಕ್ಕೆ ಕಾದು ನಿಂತಿದೆ. ಕನ್ನಡಿಗರ ಒಂದು ಸೌಭಾಗ್ಯ, ಅದರಲ್ಲೂ ಮೈಸೂರಿಗರ ಒಂದು ಸೌಭಾಗ್ಯ, ಬಾಲರಾಮನನ್ನು ಕೆತ್ತಿರುವಂಥದ್ದು ಮೈಸೂರಿನ ಅತ್ಯಂತ ಪ್ರಖ್ಯಾತವಾದಂತಹ ಶಿಲ್ಪಿ ಅರುಣ್ ಯೋಗಿರಾಜ್. ಯೋಗಿರಾಜು ಕೆತ್ತಿದಂತಹ ಬಾಲರಾಮನ ಮೂರ್ತಿಯೇ ಈಗ ಪೂಜೆಗೆ ಆಯ್ಕೆಯಾಗಿರುವಂಥದ್ದು. ಈಗ ಅದ್ರ ಬಗ್ಗೆ ಮಾತಾಡೋದಕ್ಕೆ ಯೋಗಿರಾಜ್ ಅವರ ಪತ್ನಿ ವಿಜೇತಾ ಅವರಿಗೆ ನಮ್ಮ ಜೊತೆಯಲ್ಲಿದ್ದಾರೆ. ಮೇಡಮ್, ನಿಮ್ಮ ಯಜಮಾನರು ಕೆತ್ತಿರುವಂಥದ್ದು, ನಾವು ಮೈಸೂರಿನವರಾಗೆ ನಮಗೆ ಇಷ್ಟೊಂದು ಖುಷಿ ಇದೆ, ನೀವು ಎಷ್ಟು ಸಂತೋಷ ಪಡ್ತಾ ಇದ್ದೀವಿ? ತುಂಬ ಸಂತೋಷ ಪಡ್ತಾ ಇದ್ದೀವಿ. ಹೇಳಲಿಕ್ಕೆ ಆಗ್ತಾ ಇಲ್ಲ, ಎಕ್ಸ್ಪ್ರೆಸ್ಸು ಮಾಡೋಕ್ಕಾಗ್ತಾ ಇಲ್ಲ, ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನಾನು ಮೊನ್ನೆ ಅವ್ರನ್ನ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಾಯಿದ್ರು, ನನ್ನ ಮಿಸ್ಸಸ್ ಒಂದು ಕಂಪ್ಲೇಂಟ್ ಇದೆ, ನನಗೆ ಟೈಮ್ ಕೊಡಲ್ಲ ಅಂತ ಹೇಳ್ತಾಯಿದ್ರು. ಇವತ್ತು ಸಾರ್ಥಕ ಅನ್ನಿಸ್ತಾ ಇದೆಯಾ? ಹೌದು, ಜೀವನ ಸಾರ್ಥಕ ಆಗೋಯ್ತು ನಮ್ಮದೆಲ್ಲ. ಯಾಕೆಂದರೆ ಮೇಡಮ್, ಎಲ್ರಿಗೂ ಈ ಥರೊಂದು ಅವಕಾಶ ಸಿಗೋದಿಲ್ಲ. ಯಾಕಂದರೆ ಅಯೋಧ್ಯೆಯಲ್ಲಿದೆ, ದೇಶದಲ್ಲಿ ಲಕ್ಷಾಂತರ ಜನ ಶಿಲ್ಪಿಗಳಿದ್ದಾರೆ. ಮೈಸೂರಿನ ಈ ಕಲಾ ಇವರಿಗೆ ಸಿಗುತ್ತೆ ಅನ್ನೋದಾದರೆ ಇದು ಯಾವುದೋ ಒಂದು ಜನ್ಮದ ನಮ್ಮ ಪುಣ್ಯನೇ ಅದು. ಸಿಗದೇ ಒಂದು ಅದೃಷ್ಟ ಅಂತ ಗೊತ್ತು. ಮತ್ತು ಪುಣ್ಯ ಅಂತೂ ಪೂರ್ವಜರ ಪುಣ್ಯ, ನಮ್ಮ ಪುಣ್ಯ ಎಲ್ಲನೂ ಅಂತ ಅಂದ್ಕೊಂಡಿದ್ದೀವಿ ನಾವು. ಅಂದರೆ ಭಾವುಕರಾಗ್ತಾ ಇದ್ದೀರಿ ಅಂದರೆ ಖುಷಿ ಹೇಳಲಿಕ್ಕೆ ಆಗ್ತಿಲ್ಲ ನನಗೆ. ಏನು ಫೀಲಿಂಗ್ ಆಗ್ತಾ ಇದೆ ಅಂತಲೇ ಹೇಳಲಿಕ್ಕೆ ಆಗ್ತಿಲ್ಲ. ಕೈಕಾಲೆಲ್ಲ ಥಂಡಿ ಆಗ್ತಾ ಇದೆ ನಮಗೆ. ಮಾತಾಡಿದ್ರ ಈಗ ಸೆಲೆಕ್ಟ್ ಆದಮೇಲೆ? ಮಾತಾಡಿದೆ, ಅವ್ರಿಗೂ ವಿಷಯ ತಿಳಿಸಿಲ್ಲ ಇನ್ನು ಟ್ರಸ್ಟ್ ಅವರು. ಮೀಡಿಯಾಯಿಂದಾನೇ ಗೊತ್ತಾಗ್ತಾ ಇರೋದು ನಮಗೆಲ್ಲ. ಅವರು ಅಲ್ಲಿದ್ದಾರೆ ಅಯೋಧ್ಯದಲ್ಲಿ. ತಾಯಿ ಈಗ ನಮ್ಮ ಜೊತೆಲಿದ್ದಾರೆ. ಅಮ್ಮ, ನಿಮ್ಮ ಮಗ ಕೆತ್ತಿರುವಂತಹ ರಾಮ ನಾಳೆ ಪ್ರತಿಷ್ಠಾಪನೆಗೆ ಆಗ್ತಾನೆ. ಒಬ್ಬ ತಾಯಿಯಾಗಿ ತಮಗೆ ಎಷ್ಟು ಸಂತೋಷ? ತುಂಬಾ ಸಂತೋಷ ಆಗ್ತಾ ಇದೆ. ಮತ್ತು ಮಾಡಬೇಕು ಅಂತ ಹೋದಾಗ ಮಗು ಅವರು ಏನೂ ನೋಡಲಿಲ್ಲ, ನಾನು ಮಾಡ್ಬೇಕು ಕಣಮ್ಮ ಅಂತ ಅಂದ. ಅಯ್ಯೋ ಇಷ್ಟೊಂದು ಸಣ್ಣ ಆಗಿದೆಯಲ್ಲಪ್ಪ ಅಂದರೆ ಅಡುಗೆಯನ್ನು ಮಾಡ್ಕೊಡ್ತೀನಿ ಕಣಪ್ಪ, ಬೇಡ ಕಣಮ್ಮ ನಾನೇ ಅಲ್ಲೇ ಚೆನ್ನಾಗಿ ನೋಡ್ಕೊತಿದ್ದಾರೆ. ನಂಗೆ ಅದೊಂದು ತುಂಬ ಕನಸಾಗ್ಬಿಟ್ಟಿದೆ, ನಾನು ಮಾಡಬೇಕು, ಇಡೀ ಜಗತ್ತೇ ನೋಡಬೇಕು. ಐತಿಹಾಸಿಕ ನಮ್ಮ ತಾತ, ನಮ್ಮ ಡ್ಯಾಡಿ ಎಲ್ಲ ಮಾಡಿರೋದು ಅವ್ರ ಆಶೀರ್ವಾದ ನನಗಿದೆ. ನಾನು ಮಾಡ್ತೀನಿ ಕಣಮ್ಮ ಅಂತ ಮಾಡಿದ್ದಾನೆ. ಯಾಕೆಂದರೆ ಅವ್ರು ಹೇಳ್ತಾ ಇದ್ರು, ನನ್ನ ತಾಯಿ ಅಡುಗೆ ಮಾಡ್ಕೊಡಕ್ಕೆ ನಾನೇ ಬಂದ್ಬಿಡ್ತೀನಿ ಅಪ್ಪ ಅಂತ ಹೇಳ್ತಾ ಇದ್ರು ಅಂತ. ನೀವು ಅಲ್ಲಿಗೆ ಹೋಗ್ಬೇಕಂತ ತಯಾರಾಗಿದೆ. ಅವ್ನು ನೋಡ್ಬಿಟ್ಟು ಅವ್ನು ತುಂಬಾ ಕಷ್ಟಪಟ್ಟಿದ್ದಾನೆ. ಒಬ್ಬ ತಾಯಿಯಾಗಿ ದಿವಸ ವಿಚಾರಿಸ್ಕೊಳ್ಳವೆ ಮಾತ್ರ. ಆಮೇಲೆ ಹೇಳ್ತಿದ್ದ ಅವನು, ಅಮ್ಮ ಸುಮ್ಮನಿರಮ್ಮ, ಏನು ಅಂದ್ಕೋಬೇಡ, ನನಗೆ ಆರೋಗ್ಯದ ಬಗ್ಗೆ ಎಲ್ಲ ನಾನು ಇಡೀ ಜಗತ್ತೇ ನನ್ನ ಇದು ನೋಡಬೇಕು ಅಂದರೆ ಅವರು ಹಿರಿಯರು ಬಂದು ಆಶೀರ್ವಾದ ಮಾಡ್ದಂಗೆ ಆಗೋದು. ಅವ್ರ ತಾತ, ಅವ್ರ ಅಪ್ಪ ಎಲ್ಲ ಅವ್ರ ಮೇಲೆ ನಾನು ಮಾಡಿದ್ದೀನಿ ಕಣಮ್ಮ. ನಾನಂತೂ ರಾಮನ ನೋಡಿಲ್ಲ, ರಾಮನ ಮುಖನ ನಾನು ಕಲ್ಪನೆ ಥರ ಓದಿ ಎಲ್ಲ ಸ್ಟಡಿ ಮಾಡ್ಕೊಳ್ಳೋನು. ಅದ್ರ ಬಗ್ಗೆ ಬುಕ್ಕೆಲ್ಲ ಕೊಡವೆ, ನಾನು ಓದ್ತಿದ್ನಲ್ಲ, ಬುಕ್ಕೆಲ್ಲ ಹಿಂಗಿದೆ ಕಣಪ್ಪ, ಹಿಂಗಿದೆ ಅಂತ ಹೇಳಿ ಬುಕ್ಗಳು ನೋಡಿ ಸ್ಟಡಿ ಮಾಡ್ಕೊಂಡು ಮಾಡಿದ್ದಾನೆ. ಈಗ ತೋರಿಸಿದ್ರ ಆ ಫೋಟೋ ನಿಮಗೆ? ತೋರಿಸ್ತಾ. ಹೆಂಗೆ ಬಂದಿದೆ? ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ, ಎದ್ದು ಬರಂಗೆ ಬಂದಿದೆ. ತೋರಿಸ್ತಾ ತುಂಬಾ ಖುಷಿ ಆಯಿತು. ಅಂದರೆ ನಿಮ್ಮದು ಅಂದರೆ ನಿಮ್ಮ ಪತಿ ಇರ್ಬೋದು ಅಥವಾ ಅವರ ತಂದೆ ಇರ್ಬೋದು, ಇವರೆಲ್ಲರೂ ಕೂಡ ಇದೇ ಕೆಲಸ. ಮೋಸ್ಟ್ಲಿ ಅವ್ರು ಯಾರಿಗೂ ಈ ಥರದೊಂದು ಅವಕಾಶ ಸಿಗಲೇ ಇಲ್ಲ, ಅದೆಲ್ಲದೂ ಕೂಡ ಮಗನಿಗೆ ಬಂದ್ಬಿಡ್ತಾ ಅಂತ. ಇಲ್ಲ, ಈ ಮಾವಯ್ಯವರು ನೆಹರು ಮಾಡಿದ್ರು, ನಮ್ಮ ಮನೆಯವರು ಅಮರಶಿಲ್ಪಿ ಜಕಣಾಚಾರ್ಯ ಪ್ರಶಸ್ತಿಗೆ ಅವ್ರು ಮಾಡಿದ್ರು. ಆಮೇಲೆ ನನ್ನ ಮಕ್ಕಳು. ಯಾಕೆಂದರೆ ರಾಮ ಅನ್ನುವಂಥದ್ದೇ ನಮಗೆಲ್ಲ ನೋಡೋಕ್ಕೆ ಒಂದು ಸೌಭಾಗ್ಯ ಅಂತ ಕರೆದು, ಅಂಥದ್ದು ಪೂಜೆಗೆ ನಿಮ್ಮ ಮಗ ಕೆತ್ತಿರೋದು ಇರುವಂಥದ್ದೇ ಭಾಳ ಯಾವುದೋ ಪೂರ್ವ ಜನ್ಮದ ಪುಣ್ಯ ಇರಬೇಕು. ಯಾವುದೋ ಪೂರ್ವ ಜನ್ಮದ ಪುಣ್ಯ ಒಂದು ಅಂತೂ ಅವ್ರು ಹೇಳೋರು, ತಾತ ಇವನು ಪೂರ್ವ ಜನ್ಮದ ಪುಣ್ಯ, ಇವನೇ ಕೆಲಸ ಇದು ಮಾಡ್ತಾನೆ, ಸ್ಟಡಿ ಮಾಡ್ತಾನೆ ಅಂತೇಳಿ ಹೇಳೋರು. ಅವ್ರ ಆಶೀರ್ವಾದ ಅವ್ನಿಗೆ ಇವತ್ತು ಸಿಕ್ಕಿದೆ, ಅವ್ರ ತಾತನ ಆಶೀರ್ವಾದ. ಮತ್ತು ನನ್ನ ಕಲೆ ಇಲ್ಲಿಗೆ ಹೊಟ್ಟೋಗುತ್ತೆ ಅಂದ್ಕೊತಿದ್ರು. ಇವಾಗ ಅವ್ರ ಕಲೆ ಇಡೀ ಪ್ರಪಂಚನೇ ನೋಡ್ತಾ ಇದೆ. ಅವರು ಹೇಳ್ತಾ ಇದ್ರು, ಶಿಲ್ಪಿ ಅರುಣ್ ಯೋಗಿರಾಜ್ ಜೊತೆ ಅಯೋಧ್ಯೆಯಲ್ಲಿ ಅವರ ಮಾವನು ಕೂಡ ಆ ಮೂರ್ತಿಯ ಕೆತ್ತನೆಯಲ್ಲಿ ಸಹಾಯ ಮಾಡಿದರು. ಅವ್ರ ಮಾವನು ಕೂಡ 6 ತಿಂಗಳ ಕಾಲ ಅವರು ಕೂಡ ಅಲ್ಲೇ ಇದ್ದು ಕೆಲಸ ಮಾಡಿದರು. ಅವ್ರ ಮಾವ ಈಗ ನಮ್ಮ ಜೊತೆಲಿದ್ದಾರೆ. ಸರ್, ಈಗ ನೀವು ಕೂಡ ಬಾಲರಾಮನ ಕೆತ್ತೋದಕ್ಕೆ ನೀವು ಕೂಡ ಜೊತೆಯಲ್ಲಿದ್ದೀರಿ, ನೀವು ಸಹಾಯ ಮಾಡಿದ್ದೀರಿ. ಇವತ್ತು ಆ ಮೂರ್ತಿನೇ ಸೆಲೆಕ್ಟ್ ಆಗಿದೆ. ನಿಮ್ಮ ಮೊದಲ ರಿಯಾಕ್ಷನ್ ಹೇಗೆ ಅನ್ನಿಸ್ತು? ನಮಗೆ ತುಂಬಾ ಖುಷಿ ಆಗ್ತಾ ಇದೆ.
ರಾಮನ್ ಮಾಡಿ ರಾಮನ ಇದನ್ನು ಸೆಲೆಕ್ಟ್ ಆಗಿರೋದು ತುಂಬಾ ಖುಷಿ ಆಗ್ತಿದೆ ಸರ್ ನಾವೆಲ್ಲ ಮಾಡಿರೋದು. ನೀವೇ 6 ತಿಂಗಳಿದ್ರ ಅಲ್ಲಿ? ಇದ್ದೆ, 6 ತಿಂಗಳಿದ್ದೆ. ಹೌದು. ಓಕೆ, ಹೆಂಗೆ ಬಂದಿದೆ ಅದೆಲ್ಲ? ಎಲ್ಲ ಭಾಳ ಚೆನ್ನಾಗಿ ಬಂದಿದೆ ಸರ್, ವರ್ಕು ಎಲ್ಲ ಚೆನ್ನಾಗಿ ಬಂದಿದೆ. ಆಮೇಲೆ ಪಾಪು ಥರನೇ ಅದು ಬಂದಿದೆ, ಭಾಳ ರಿಯಲಿಸ್ಟಿಕ್ಕು. ಹಾಗಾಗಿ ಇಡೀ ದೇಶವೇ ಮೆಚ್ಚುವಂಥ ಕೆಲಸ ಮಾಡಿದ್ದೀವಿ. ಆದರೂ ನಾವು ಇದನ್ನು ಇದೇ ಸೆಲೆಕ್ಟ್ ಆಗೋದು ಅಂತ ನಾವು ಹೇಳ್ತಿದ್ವಿ. ಅವರು ನೋಡುವ ದೇವರಿದ್ದಾನೆ ಅಂತ ಅರುಣ ಹೇಳ್ತಿದ್ರು. ಹಾಗಾಗಿ ಭಾಳ ಇದಾಗಿ ಮಾಡಿದ್ದೀವಿ ಸರ್ ಅದನ್ನು. ಯಾಕೆಂದರೆ ಈಗ ಆಂಜನೇಯ ಇರ್ಬೋದು, ಗಣಪತಿ ಇರ್ಬೋದು, ಈ ಥರ ದೇವರುಗಳಿಗೆ ಒಂದು ರೂಪ ಇದೆ. ಆದರೆ ಬಾಲರಾಮನಿಗೆ ರೂಪನೇ ಇರಲಿಲ್ಲ. ಅಂದರೆ ನೀವೇ ಆ ರೂಪ ಮೂಡಿಸ್ಬೇಕಾಗಿ ಅದು ಭಾಳ ಸವಾಲಾಗಿತ್ತಲ್ಲ? ಭಾಳ ಸವಾಲಾಗಿತ್ತು ಸರ್. ಹಗಲು ನೈಟು ಒಂದೇ ಅದನ್ನೆಲ್ಲ ಸ್ಟಡಿ ಮಾಡಿ ಅವನು ಭಾಳ ತಲೆ ಕೆಡ್ಸ್ಕೊಂಡಿದ್ದು ಅರುಣ್. ಮಾಡಿ ಪ್ರತಿಯೊಂದು ಕ್ಷಣಕ್ಕೂ ಪ್ರತಿಯೊಂದು ಗಂಟೆಗೂ ಕೂಡ ಅದನ್ನು ಬಂದು ಮುಖ ಇದೇ ರೀತಿ ಬರಬೇಕು ಅಂತ ಭಾಳ ಎಕ್ಸ್ಪೆಕ್ಟ್ ಮಾಡ್ಕೊಂಡು. ಅರುಣ್ ಯೋಗಿರಾಜ್ ಕಾರ್ಯಸ್ಥಾನ ಏನಿದೆ ಆ ಪ್ಲೇಸಲ್ಲಿದ್ದೀನಿ. ಅಂದರೆ ಅರುಣ್ ಎಲ್ಲಿ ಕೆಲಸ ಅಂದರೆ ಮೈಸೂರಿನಲ್ಲಿ ಇರುವಂಥ ಕಾರ್ಯಸ್ಥಾನ ಇದು. ಅರುಣ್ ಪ್ರತಿನಿತ್ಯ ಮೈಸೂರಿನಲ್ಲಿದ್ದಾಗ ಕೆಲಸ ಮಾಡುವಂತಹ ಸ್ಥಳ. ಅಂದರೆ ನೀವೆಲ್ಲ ನೋಡ್ತಾ ಇರ್ಬೋದು, ಒಂದು ಕಡೆಯಲ್ಲಿ ದೇವರದು. ಯಾಕಂದರೆ ಮೈಸೂರು ಭಾಗದಲ್ಲಿ ಆಲ್ಮೋಸ್ಟ್ ಆಲ್ ಇವರೇ ಎಲ್ಲ ದೇವಸ್ಥಾನಗಳಿಗೆ ದೇವರುಗಳನ್ನ ಕೆತ್ತುವಂಥದ್ದು. ಈಗ ಕೆತ್ತುತ್ತಾ ಇರುವಂಥದ್ದು ಇದು ದೇವರುಗಳ ಶಿಲ್ಪಿಗಳನ್ನು ನೋಡ್ಬೋದು. ಮತ್ತೊಂದು ಕಡೆಯಲ್ಲಿ ಮೈಸೂರು ಮಹಾರಾಜರ ಭಾವಚಿತ್ರಗಳು ಅಂದರೆ ಅರ್ಧಂಬರ್ಧ ಆಗಿರುವಂಥವು. ಮತ್ತು ಇವೆಲ್ಲವೂ ಕೂಡ ಅಂದರೆ ಪ್ರತಿಯೊಂದು ಕೂಡ ದೇವರುಗಳವೇ ಹೆಚ್ಚಿನದಾಗಿರುವಂಥದ್ದು. ಈ ಕಡೆ ಭಾಗದಲ್ಲಿ ಗಣಪತಿಯ ವಿಗ್ರಹಗಳು. ಇದು ಅರುಣ್ ಇಲ್ಲೇ ಕೆಲಸ ಮಾಡ್ತಾ ಇದ್ದಂಥದ್ದು. ಇಲ್ಲೇ ಮೈಸೂರಿನಲ್ಲಿದ್ದಾಗ ಇದೇ ಸ್ಥಳದಲ್ಲೇ ಕೂತು ಕೆಲಸ ಮಾಡುವಂಥದ್ದು. ಇಲ್ಲಿ ನೀವು ಗಮನಿಸ್ತಾ ಇರುವಂಥದ್ದು ಇವರು ಅರುಣ್ ಯೋಗಿರಾಜ್ ಅವರ ತಾತ. ಅವರು ಕೂಡ ಶಿಲ್ಪಿಯಾಗಿದ್ದರು. ಪಕ್ಕದಲ್ಲಿರುವಂಥವರು ಅರುಣ್ ಯೋಗಿರಾಜ್ ಅವರ ತಂದೆ, ಅವರು ಕೂಡ ಶಿಲ್ಪಿಯಾಗಿದ್ದಂಥವರು. ಇದು ಅವರ ಜನ್ರೇಷನ್. ಅಂದರೆ ಅವರ ತಾತನಿಂದ ತಂದೆಗೆ ಬಂತು, ತಂದೆಯಿಂದ ಮಗ ಕಲ್ತಿರುವಂಥದ್ದು. ಈ ಪ್ಲೇಸಲ್ಲಿ ಅರುಣ್ ಕೆಲಸ ಮಾಡ್ತಾ ಇದ್ದಂಥದ್ದು. ಇಲ್ಲಿ ಭಾಳಷ್ಟು ವಿಗ್ರಹಗಳಿದ್ದಾವೆ, ಭಾಳಷ್ಟು ಇದ್ದಾವೆ. ತಾವು ಅದನ್ನು ಕೂಡ ಗಮನಿಸ್ಬೋದು. ಇಲ್ಲಿ ಒಂದಿಷ್ಟು ವಿಗ್ರಹಗಳ ಕೆತ್ತನೆ ಕೆಲಸವನ್ನು ಕೂಡ ಅವರ ಸೋದರ ಮಾವ ಮಾಡ್ತಾ ಇದ್ದಾರೆ. ಅನೇಕ ಜನರು ಇಲ್ಲಿ ಸಹಾಯಕರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಇಡೀ ಈ ಒಂದು ಪ್ರದೇಶದಲ್ಲಿ ಸಂಪೂರ್ಣವಾಗಿ ಎಲ್ಲ ರೀತಿಯ ಕಲ್ಲುಗಳಲ್ಲಿ ವಿಗ್ರಹಗಳ ಕೆತ್ತನೆ ಕೆಲವೊಂದಿಷ್ಟು ಅರ್ಧ ಆಗಿದ್ದಾವೆ, ಕೆಲವೊಂದಿಷ್ಟು ಕಂಪ್ಲೀಟ್ ಆಗುವಂತಹ ಹಂತದಲ್ಲಿದ್ದಾವೆ. ಮತ್ತು ಆ ಕಡೆ ಒಳಭಾಗದಲ್ಲೂ ಕೂಡ ಅಷ್ಟೇ, ಅಲ್ಲೂ ಭಾಳಷ್ಟು ವಿಗ್ರಹಗಳಿದ್ದಾವೆ. ಇದೇ ಸ್ಥಳದಲ್ಲೇ ಅರುಣ್ ಯೋಗಿರಾಜ್ನ ಇಡೀ ಕುಟುಂಬ ಅಂದರೆ ಅವರ ತಂದೆಯೂ ಇದೇ ಸ್ಥಳದಲ್ಲೇ ಕೂತು ಶಿಲೆಗಳನ್ನ ಕೆತ್ತಾ ಇದ್ದಂಥದ್ದು, ದೇವರುಗಳನ್ನು ಕೆತ್ತಾ ಇದ್ದಂಥದ್ದು. ತಾತನೂ ಕೂಡ ಇದೆ. ಮತ್ತು ಅರುಣ್ ಕೂಡ ಇದೇ ಸ್ಥಳದಲ್ಲೇ ಮೂರ್ತಿಗಳ ಕೆತ್ತನೆಯಲ್ಲಿ ಇದ್ದರು. ಇಂತಹ ಅರುಣ್ಗೆ ಅಯೋಧ್ಯೆಯಲ್ಲಿ ರಾಮನ ಮೂರ್ತಿಯನ್ನು ಕೆತ್ತುವಂತಹ ಅವಕಾಶ ಸಿಕ್ಕಿದ್ದೇ ಒಂದು ಸೌಭಾಗ್ಯ. ಈಗ ಅವರು ಕೆತ್ತಿದಂತಹ ಮೂರ್ತಿಯೇ ಪ್ರತಿಷ್ಠಾಪನೆ ಆಗ್ತಾ ಇರುವಂಥದ್ದು ಮತ್ತೊಂದು ಸೌಭಾಗ್ಯ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು. ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತಿದಂತಹ ಪ್ರತಿಮೆ ಬಹುತೇಕ ಆಯ್ಕೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದ್ದು. ಅಧಿಕೃತ ಘೋಷಣೆಯೊಂದನ್ನೇ ಅಂದರೆ ಅದೊಂದೇ ಬಾಕಿ ಉಳಿದಿದೆ. ಒಂದು ಅಧಿಕೃತ ಘೋಷಣೆ ಆಗ್ಬಿಟ್ರೆ ಇಡೀ ರಾಜ್ಯಕ್ಕೆ ಸಂಭ್ರಮ. ಕೇವಲ ಅರುಣ್ ಅವರ ಮನೆಗೆ ಮಾತ್ರ ಸೀಮಿತ ಆಗಲ್ಲ ಇದು. ಮತ್ತು ಕೆತ್ತಿರುವಂತಹ ಒಂದು ಕಲ್ಲಿನ ಬಗ್ಗೆಯೂ ಕೂಡ ಬಹಳಷ್ಟು ವಿಶೇಷತೆಗಳಿದೆ. ಅದನ್ನು ನೋಡ್ತಾ ಹೋಗೋಣ. ಪಬ್ಲಿಕ್ TV ಜೊತೆ ಎಷ್ಟೊತ್ತು ಅರುಣ್ ಕುಮಾರ್ ಅವರ ಪತ್ನಿ ಆಗಿರ್ಬೋದು, ಅವರ ತಾಯಿ ಆಗಿರ್ಬೋದು, ಎಲ್ಲರೂ ಕೂಡ ಸಂತಸವನ್ನು ಹಂಚ್ಕೊಂಡ್ರು. ಅವರ ತಾಯಿ ಕಣ್ಣೀರನ್ನೇ ಹಾಕ್ಬಿಟ್ರು, ಆನಂದ ಬಾಷ್ಪವನ್ನೇ ಹರಿಸ್ಬಿಟ್ರು. ಯಾಕಂದರೆ ದೇಶದಲ್ಲಿ ಎಷ್ಟು ಜನ ಇಲ್ಲ, ಲಕ್ಷಾಂತರ ಸಂಖ್ಯೆಯಲ್ಲಿ ಈ ರೀತಿಯ ಶಿಲ್ಪಿಗಳನ್ನು ನೋಡ್ತೀವಿ. ಆದರೆ ಅದು ಅರಸ್ಕೊಂಡು ಬಂದಿರುವಂಥದ್ದು ಬೆಂಗಳೂರು ಅಂದರೆ ನಮ್ಮ ರಾಜ್ಯಕ್ಕೆ, ನಮ್ಮ ರಾಜ್ಯದ ಮೈಸೂರಿನವ್ರಿಗೆ ಅನ್ನುವಂಥದ್ದು ಬಹಳ ಖುಷಿ ವಿಚಾರ.